ಪ್ರಿಯ ವೀಕ್ಷಕರೇ ನಮಸ್ಕಾರ. ನಿನ್ನೆ ನಡೆದಂತಹ ಜಿಲ್ಲಾ ಆಸ್ಪತ್ರೆಯ ಒಂದು ಘಟನೆ ಬಗ್ಗೆ ಇವತ್ತಿನ ಈ ಸುದ್ದಿ. ಜಿಲ್ಲಾ ಆಸ್ಪತ್ರೆಗಳು ಇರೋದು ಯಾಕೆ? ಬಡವರಿಗೆ ಚಿಕಿತ್ಸೆ ಸಿಗಲಿ ಅನ್ನೋ ಕಾರಣಕ್ಕೆ ಅಲ್ವಾ? ಅದೇ ಕಾರಣಕ್ಕೇ ದೂರದ ಊರುಗಳಿಂದ ಜನರು ತಮಗೆ ಅಥವಾ ತಮ್ಮ ಕುಟುಂಬದವ್ರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ಎತ್ಕೊಂಡು ಓಡೋಡಿ ಜಿಲ್ಲಾ ಆಸ್ಪತ್ರೆಗೆ ಬರ್ತಾರೆ. ಅವರ ನಂಬಿಕೆ ಒಂದೇ, ವೈದ್ಯರು ಅಂದರೆ ದೇವರ ಸಮಾನ, ಆ ದೇವರ ಹತ್ರ ಹೋದರೆ ಕಾಪಾಡ್ತಾರೆ ಅನ್ನೋ ಬಲವಾದ ನಂಬಿಕೆ. ಒಮ್ಮೊಮ್ಮೆ ನಾವು ಆ ದೇವರನ್ನೇ ಬೈತಿರ್ತೀವಿ ಗೊತ್ತಾ? ಅಯ್ಯೋ ದೇವರೇ, ನಿನಗೆ ಕರುಣೆನೇ ಇಲ್ವಾ? ಯಾಕೆ ಹೀಗೆ ಮಾಡಿದೆ ಅಂತ ಕಣ್ಣಿಗೆ ಕಾಣದೇ ಇರೋ ದೇವರನ್ನು ಬೈತಿರ್ತೀವಿ. ಅದಕ್ಕೆ ಕಾರಣ ನಮ್ಮವರು ನಮ್ಮ ಕುಟುಂಬದವರನ್ನು ಕಳೆದುಕೊಂಡಾಗ ಆಗೋ ದುಃಖ. ಕಣ್ಣಿಗೆ ಕಾಣದೇ ಇರೋ ದೇವರಿಗೇ ನಾವು ನಮ್ಮ ಸಂಕಟವನ್ನು ತೋಡ್ಕೊಳ್ತೀವಿ. ಕಣ್ಣಿಗೆ ಕಾಣೋ ದೇವರು ಅಂತ ನಂಬಿರೋ ವೈದ್ಯರು ಒಂದೊಂದು ಬಾರಿ ತಪ್ಪು ಮಾಡಿದಾಗ ಕಣ್ಣೆದುರಿಗೆ ಇದ್ದರೂ ಅವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ಬಿಡ್ತೀವಿ. ಇಷ್ಟೆಲ್ಲ ಪೀಠಿಕೆ ಹಾಕೋದಕ್ಕೆ ಕಾರಣ ನಿನ್ನೆ ಒಂದು ಡೆಲಿವರಿ ಆಗುತ್ತೆ ಜಿಲ್ಲಾ ಆಸ್ಪತ್ರೆಗೆ. ಡೆಲಿವರಿ ಮಾಡಿಸೋದಕ್ಕೂ ಮೊದಲು ವೈದ್ಯ ಸ್ವಾತಿ ಎಂಬುವರು ನೀರಿನ ಅಂಶ ಹೆಚ್ಚು ಕಡಿಮೆ ಇದೆ ಅಂತಲೂ ಹೇಳಿರ್ತಾರಂತೆ. ಅದೇ ಕುಟುಂಬದವ್ರು ಕೂಡ ಹೇಳಿದ್ದಾರೆ ಬಿಡಿ. ಆಗಲೂ ಆ ಕುಟುಂಬಕ್ಕೆ ಏನು ಧೈರ್ಯ ಹೇಳಿ? ಆಸ್ಪತ್ರೆಗೇ ಬಂದಿದ್ದೀವಿ, ಎಲ್ಲ ಸರಿಯಾಗುತ್ತೆ ಅನ್ನೋ ನಂಬಿಕೆ, ವಿಶ್ವಾಸ. ಆದರೆ ಡೆಲಿವರಿ ಮಾಡೋ ಸಂದರ್ಭದಲ್ಲಿ ಬಲಭಾಗದ ಕಿವಿಯ ಮೇಲ್ಭಾಗದಲ್ಲಿ ಬ್ಲೇಡ್ ಹತ್ತಿ ಕೊಯ್ದು ಬಿಟ್ಟಿದ್ದಾರೆ ಸ್ವಾತಿ. ತಪ್ಪು ಯಾರದ್ದು ಸ್ವಾಮಿ? ಆಗಷ್ಟೇ ಹುಟ್ಟಿದ ಏನು ಅರಿಯದ ಆ ಎಳೆ ಕೂಸಿಗೆ ಹೀಗಾಗಿದೆ ಅಂದಾಗ ಆ ತಾಯಿ ಜೀವಕ್ಕೆ ಎಷ್ಟು ಸಂಕಟ ಆಗಿರಬೇಡ. ಡೆಲಿವರಿ ಆಗೋದು ಅಂದರೆ ಅದು ಮತ್ತೊಮ್ಮೆ ಹುಟ್ಟಿ ಬಂದಂತೆ ಅಂತಾರೆ. ಅದು ಆಗ್ತಾನೆ ಕಣ್ಣು ಬಿಡೋ ಕಂದಮ್ಮ ಅದನ್ನು ನಿರ್ಲಕ್ಷ್ಯತನದಿಂದ ಕೆಲಸ ಮಾಡಿ ಹೀಗೆ ಕೊಯ್ದು ಬಿಟ್ಟರೆ ಮುಂದೆ ಗತಿ ಏನು? ಆ ಕುಟುಂಬದವರ ಪಾಡೇನು? ಆ ಕುಟುಂಬದವರು ಏನು ಮಾಡಬೇಕು ಅಂತ ದಿಕ್ಕೇ ತೋಚದೆ ಕೈ ಹಿಸಿಕೊಂಡು ನಿಲ್ಲುವಂಥ ಪರಿಸ್ಥಿತಿಗೆ ತಂದು ಬಿಟ್ಟಿತ್ತು ಈ ಜಿಲ್ಲಾ ಆಸ್ಪತ್ರೆ. ಬೆಳಗ್ಗೆ 12 ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದರು ಸರ್. ಕರ್ಕೊಂಡು ಬರೋದೇ 12ವರೆಗೆ ಇವರು ಒಳಗೆ ಸೇರ್ಸ್ಕೊಂಡ್ರಿ. ಸೇರ್ಸ್ಕೊಂಡಿದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತಾನೆ ಅಂತ ಒಳಗೆ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗಿನ ಮ್ಯಾಕೆ 1 ಗಂಟೆ ಮಟ್ಟ ನಾರ್ಮಲ್ ಆಗ್ತೈತಿ ಅಂದರು. ಆಮೇಲೆ 2 ಆಯ್ತು, ಸ್ವಲ್ಪ ನೀರು ಕಡಿಮೆ ಇದೆ ಅಂತ ಹೇಳಿದರು. ಆಮೇಲೆ 2-3 ಗಂಟೆ ಆಗತ್ತೆ, ಮಗು ಉಳಿಯೋದು ಚಾನ್ಸ್ ಇಲ್ಲ, ನಾರ್ಮಲ್ ಆದರೆ ಡೆಲಿವರಿ, ನೀರು ಭಾಳ ಕಡಿಮೆ ಇದೆ ಅಂತ ಹೇಳಿದ್ರು ರೀ. ಆಮೇಲೆ ನಾವು ಆಪ್ರೇಷನ್ ಮಾಡ್ತೇವೆ ಅಂತ ಹೇಳಿದ್ರು ರೀ. ಆಮೇಲೆ ಆಪ್ರೇಷನ್ ಮಾಡ್ತೇವಂತ ನಾವು ಒಪ್ಪಿದ್ವಿ ರೀ, ಆಪ್ರೇಷನ್ ಮಾಡಲಿ ಅಂತ. ಆಪ್ರೇಷನ್ ಮಾಡ್ತೇವೆ ಅಂತ ಆಪ್ರೇಷನ್ ಇದ್ರಾಗ ಕರ್ಕೊಂಡು ಹೋಗಿ ಆ ಮಗುಗೆ ಗಾಯ ಮಾಡಿದ್ರು. ತಲೆ ಹತ್ರ ಇಂತಲ್ಲಿ ಗಾಯ ಆಗಿದೆ. 2 ಹೊಲಿಗೆ ಬಿದ್ದವ್ರಿ. ಅದು ನಾವು ಹೋಗಿ ಕೇಳದ್ಲೆ ಅವ್ರು ನೀರು ಕಡಿಮೆ ಆಗಿತ್ತು, ಅದ್ರ ಸಲುವಾಗಿ ಅದು ನಾವು ಬ್ಲೇಡಿಂದು ಸ್ವಲ್ಪ ಹತ್ತೈತಿ ಅಂತಾರೆ ರೀ. ಆದ್ರೆ ನಾವು ಈಗ ದುಡಿದು ತಿನ್ನೋರಿ, ನಾವು 500 ರೂಪಾಯಿ ದುಡಿಬೇಕು, ನಮ್ಮ ಮನೆ ನಡಿಬೇಕು. ಅದ್ರಾಗ ಇಲ್ಲಿದ್ದ ಅವ್ರು ಪ್ರಾಬ್ಲಮ್ ಮಾಡ್ಯಾರ್ರಿ. ಈಗ ನಾವು ಪ್ರಾಬ್ಲಮ್ ಈಗ ಏನಾರ ಅಡ್ಜಸ್ಟ್ ಮಾಡ್ಕೋಬೋದ್ರಿ. ನಾಳೆ ಮಗುದು ಪ್ರಾಬ್ಲಮ್ ಏನಾರ ದೊಡ್ಡದಾದ್ರೆ ಯಾರು ಜವಾಬ್ದಾರಿ? ಸ್ವಾತಿ ಮೇಡಮ್ ಅಂತ್ರಿ ರೀ, ಅವ್ರು ಡಾಕ್ಟ್ರ್ ಅವ್ರಿ ಮಾಡಿದ್ದು. ಇನ್ನೊಬ್ರು ಯಾರಿದ್ರು ಅವ್ರಿಗೆ ಗೊತ್ತಿಲ್ಲ ಹೆಸರು. ಅಂದ್ರಿ ಆಯ್ತಂತ ಹೋಗಿ ನೋಡಕ್ ಹೋದ್ರಿ. ನೋಡಿದ್ಮೇಲೆ ನಮ್ದು ಕರೆದು ಇದು ಸ್ವಲ್ಪ ಬ್ಲೇಡ್ ಹತ್ತಿತ್ರಿ, ನೀರ್ ಕಡಿಮೆ ಆಗಿಸಲ್ಲ ಹೊಟ್ಯಾಗ ಅಂತ ಹೇಳಿ 2 ಸ್ಟಿಚ್ ಹಾಕಿನಿ ಅಂತ ಹೇಳಿ ತೋರಿಸಿದ್ರಿ. ಒಂದು ಇಷ್ಟು ಹೋಗಿತ್ತು, ಇದಾಗಿತ್ರಿ. ಅಲ್ರಿ ಈಗ ಇಷ್ಟ ಆಗಿತ್ತು. ನನಗೆ ನಾಳೆ ಮುಂದೆ ಏನಾರ ಆದ್ರೆ ನಾವ್ ಏನ್ ಮಾಡ್ಬೇಕ್ರಿ? ಕೂಸಿದ್ರೆ ಅದು ಏನ್ ಹೇಳಿದ್ವಿ ಅಷ್ಟು ಹೇಳಿ ಕಳ್ಸಿದ್ರಿ. ಆಯ್ತು ತೋರಿ ಸರ್ ಹೇಳ್ತೀನಿ ಅಂತ ಹೇಳಿ ಬೇಜವಾಬ್ದಾರಿ ಮಾಡಕ್ತಾರ ಸರ್. ಮತ್ತೆ ಬೇಜವಾಬ್ದಾರಿನ ಸರ್ ಸಣ್ಣ ಕೂಸ್ರಿ, ಅದು ಏನಾರ ಆದ್ರೆ ಏನ್ ಮಾಡ್ಬೇಕು?
ನಾಗೇಂದ್ರನಮಟ್ಟಿಯ ನಿವಾಸಿಗಳಾದ ಮೊಹಮ್ಮದ್ ಮತ್ತು ಬಿಬಿ ಅಫ್ಸಾನಾ ಅವರ ಚೊಚ್ಚಲ ಗಂಡು ಮಗು ವೈದ್ಯರ ನಿರ್ಲಕ್ಷ್ಯತನದಿಂದ ಈ ನೋವನ್ನು ಅನುಭವಿಸಿರೋದು. ಎಲ್ಲೋ ಒಂದೊಂದು ಸಾರಿ ಏನೋ ಬೈ ಮಿಸ್ಟೇಕ್ ಆಯಿತು ಅಂದುಕೊಳ್ಳುವಂಗೂ ಇಲ್ಲ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಇದೇ ಆಸ್ಪತ್ರೆಯಲ್ಲಿ ಡೆಲಿವರಿಗೆ ಬಂದಂಥ ಸಂದರ್ಭದಲ್ಲಿ ಕೇರ್ ತೆಗೆದುಕೊಳ್ಳಲಿಲ್ಲ ಎಂದು ಹೇಳಿದ್ದ ಆ ಬಡ ಹೆಣ್ಣು ಮಗಳಿಗೆ ಶೌಚಾಲಯಕ್ಕೆ ಹೋಗುವಾಗಲೇ ಡೆಲಿವರಿಯಾಗಿ ಮಗು ನೆಲದ ಮೇಲೆ ಬಿದ್ದಿತ್ತು. ಎಷ್ಟೊಂದು ಬೇಜವಾಬ್ದಾರಿಯಿಂದ ನಿಮ್ಮ ವೈದ್ಯ ವೃತ್ತಿಯನ್ನು ಮುಂದುವರಿಸಿಬಿಟ್ರೆ ಇಲ್ಲಿ ಬಡವರ ಪಾಡೇನು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ RMO ಪರಸಪ್ಪ ಚುರ್ಚಿಹಾಳ್ ವಿಷಯ ತಿಳಿದು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿ ಮಗುವಿನ ಹೆತ್ತವರನ್ನು ವಿಚಾರಿಸಿದ್ದಾರೆ. ಇಬ್ಬರನ್ನೂ ನೋಡಿ ಬಂದಿದ್ದೀನಿ. ಜೀವಕ್ಕೆ ಯಾವುದೂ ಅಪಾಯ ಇಲ್ಲ. ಅವರು ವೈದ್ಯರು ಅದು ನೀರು ಕಡಿಮೆ ಇದ್ದಾಗ ಇದು ಉದ್ದೇಶಪೂರ್ವಕವಾಗಿ ಆಗಿಲ್ಲ ಅಂತ ನನಗೆ ಹೇಳಿದ್ದಾರೆ. ನಾನು ಈಗಾಗಲೇ ಅವರು ಮಗುವಿನ ತಂದೆ ಜೊತೆಗೆ ಮಾತಾಡಿದ್ದೀನಿ. ನಾಳೆ ಅವರು ವೈದ್ಯರನ್ನು ಕರೆಸಿ ಪೂರ್ವ ವಿಚಾರಣೆ ಮಾಡಿ ಅದ್ರ ಮೇಲೆ ಏನು ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯತೆ ಇಲ್ಲ ಸರ್, ಸಣ್ಣದು ಯಾಕಂದರೆ ಅದು ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು. ಸಣ್ಣ ಒಂದು ಸೂಜಿ ಮಾಡಿದ್ರೆ ಯಾರು ತಡ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಮಗುವಿಗೆ ಆ ರೀತಿ ಆದಾಗ ಅದು ಎಷ್ಟು ನೋವು ಪಟ್ಟಿರಬೇಕು ಅನ್ನೋದು ಹೆತ್ತವರ ಇದು. ಸೊ ತಪ್ಪೇ. ಹೌದು. ಇದ್ರ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥದ್ದು ಅವ್ರನ್ನ ಡಾಕ್ಟ್ರನ್ನ ಕರೆಸಿ ನೋಟಿಸ್ ಕೊಟ್ಟು ಸಂಪೂರ್ಣ ವಿಚಾರಣೆ ಮಾಡ್ತೀವಿ. ಅವ್ರಿಗೆ ಆಗಲೇ ನನಗೆ ಫೋನ್ನಾಗ ಹೇಳಿದ್ದಾರೆ, ನೀರು ಕಡಿಮೆ ಇರೋದ್ರಿಂದ ಅದು ಸಿಸೇರಿಯನ್ ಲೈನಲ್ಲಿ ಆ ಮಗುವಿನ ತಲೆ ಇದ್ದದ್ರಿಂದ ಅದು ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ಅವರು ಡಿಪಾರ್ಟ್ಮೆಂಟ್ ಹೆಡ್ಡನ್ನು ಕರೆಸಿ ನಾವು ಅದನ್ನು ವಿಚಾರಣೆ ಮಾಡ್ತೀವಿ. ಯಾಕಂದರೆ ಅವ್ರ ಹೇಳಿಕೆ ಮೇಲೇ ಇದನ್ನು ಮಾಡೋದಿಲ್ಲ. ಅವರು ಡಿಪಾರ್ಟ್ಮೆಂಟ್ ಹೆಡ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿ ನಮ್ಮ ನಿರ್ದೇಶಕರ ಇದ್ರ ಮೇರೆಗೆ ಏನು ಕ್ರಮ ಕೈಗೊಳ್ಬೋದು. ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಾಲಕರು ಹೇಳಿದ್ದಾರೆ. ವೈದ್ಯ ಸ್ವಾತಿ ವಿರುದ್ಧ ಹೆತ್ತವರು ದೂರು ನೀಡಿದ್ದಾರೆ. ಈಗಾಗಲೇ ನೋಟಿಸ್ ಕೂಡ ಕೊಟ್ಟು ವಿಚಾರಣೆಗೆ ಬರಲು ಹೇಳಿದ್ದೇವೆ. ಈಗ ಬಂದ ಮಾಹಿತಿ ಪ್ರಕಾರ ಹೊಟ್ಟೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದಕ್ಕೆ ಗೊತ್ತಾಗಲಿಲ್ಲ ಎಂದು ಹೇಳಿದ್ದಾರೆ. ಆದರೆ ತನಿಖೆಯನ್ನು ಮಾಡಿ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದೇನು ನಿರ್ಧಾರ ತೆಗೆದುಕೊಳ್ತಿರೋ ತೆಗೆದುಕೊಳ್ಳಿ. ಆದರೆ ನಮ್ಮ ಉದ್ದೇಶ ಒಂದೇ, ಬಡ ಜೀವಗಳಿಗೆ ಹಾನಿಯಾಗಬಾರ್ದು. ನೋವು ಎಂದು ಬಂದವರು ನಗುವಿನಿಂದ ಆಸ್ಪತ್ರೆಯಿಂದ ಹೊರಬರಲಿ ಎಂಬುದೊಂದೇ ನಮ್ಮ ಆಶಯ. ಶ್ರೀ ಕರ್ನಾಟಕ, ಹಾವೇರಿ.